ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 27 ಕಿಲೋಮೀಟ್ರ್ ದೂರದಲ್ಲಿರತಕ್ಕಂಥ 10 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಸುಮಾರು 27 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 10 ಎಕರೆ ಜಮೀನು. ಈ ಜಮೀನಲ್ಲಿ ಏನೇನು ಫೆಸಿಲಿಟಿ ಇದೆ, ಇದರ ಮಣ್ಣೇನು, ಇದರ ಲೊಕೇಶನ್ ಏನು, ಇಲ್ಲಿ ಏನೆಲ್ಲ ಬೆಳಿಬೋದು, ಇದರ ಬೆಲೆ ಏನು ಅಂತ ನಾವು ನೋಡೋದಾದರೆ, ಫಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ನು ಚಳ್ಳಕೆರೆ ಟೌನಿಂದ 27 ಕಿಲೋಮೀಟ್ರ್ ಆಗುತ್ತೆ. ವೇದಾವತಿ ನದಿ ಕೂಡ ತುಂಬ ನಿಯರ್ ಆಗಿರ್ತಕ್ಕಂಥ ಪ್ರದೇಶ, ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಪ್ರದೇಶ. 27 ಕಿಲೋಮೀಟರ್ ಚಳ್ಳಕೆರೆ ಟೌನಿಂದ ಆಗುತ್ತೆ. 25.5 ಕಿಲೋಮೀಟರ್ ಟಾರ್ ರೋಡಲ್ಲಿ ಹೋಗಬೇಕು. 1.5 ಅಥವಾ 1.25 ಕಿಲೋಮೀಟರ್ ಮಣ್ಣಿನ ರೋಡಲ್ಲಿ ಹೋಗಬೇಕು. ಆ ಮಣ್ಣಿನ ರೋಡು ಎಲ್ಲ ರೀತಿಯ ವೆಹಿಕಲ್ ಹೋಗ್ತಕ್ಕಂಥ ರೋಡು, ಅಂದರೆ ಕಾರು, ಬೈಕು ಅಥವಾ ದೊಡ್ಡ ಯಾವ್ದಾದ್ರು ಒಂದು ವೆಹಿಕಲ್ ಬಂದರೂ ಕೂಡ ಆರಾಮಾಗಿ ಹೋಗ್ತಕ್ಕಂಥ ಒಂದು ಉತ್ತಮವಾದ ರಸ್ತೆ ಹೊಂದಿರತಕ್ಕಂಥ ಈ ಲ್ಯಾಂಡು. ಎಲ್ಲ ರೀತಿಯ ವೆಹಿಕಲ್ಗಳು ಈ ಜಮೀನಿಗೆ ಹೋಗ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನಿನ ಮಣ್ಣು ಬಂದುಬಿಟ್ಟು ತುಂಬ ರಿಚ್ ನ್ಯೂಟ್ರಿಷನ್ ಇರ್ತಕ್ಕಂಥ, ಅಂದರೆ ಪ್ಯೂರ್ ರೆಡ್ ಸಾಯಿಲ್ಲು, ಫಲವತ್ತಾದ ಭೂಮಿ, ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾದ ಉತ್ತಮವಾದ ಮಣ್ಣಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈಗಾಗಲೇ ಈ ಜಮೀನಲ್ಲಿ ಬಂದಿರತಕ್ಕಂಥ ನೀವು ಬೆಳೆಯನ್ನು ನೋಡ್ಬೋದು. ಈ ಬೆಳೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಅದ್ಭುತವಾಗಿದೆ ಈ ಮಣ್ಣಿನ ಫಲವತ್ತತೆ ಅಂತ. ನೋಡಿರಿ, ಸುತ್ತಮುತ್ತ ಎಲ್ಲ ಕಡೆಗೂ ತೋಟಗಳು, ಅಂದರೆ ಎಲ್ಲ ರೀತಿಯ ತೋಟಗಳನ್ನು ಒಳಗೊಂಡಿರುತ್ತೆ. ನೋಡಿ, ಎಲ್ಲ ತೋಟಗಳಿವು, ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಕೂಡ ನೀರಾವರಿ ಪ್ರದೇಶಗಳು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಬೆಲೆ. ಸರ್, ಬೆಲೆ ಬಂದುಬಿಟ್ಟು ಅವರು ಈ ಜಮೀನಿನ ಬೆಲೆಯನ್ನು 15 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಇನ್ನೂ ಏನೇನಿದೆಯಪ್ಪ ಅಂದರೆ, ಬೋರ್ ಇದೆ. ಈ ಬೋರಲ್ಲಿ 2-2.5 ಇಂಚ್ ಫುಲ್ಲು ನೀರು ಬರುತ್ತೆ. ಜನರಲ್ ಪ್ರಾಪರ್ಟಿ, ಒಂದು ಒಳ್ಳೆ ವಾಟರ್ ಸೋರ್ಸ್ ಇರತಕ್ಕಂಥ ಏರಿಯಾ. ಇವರು ಈ ಜಮೀನಿನ ಬೆಲೆಯನ್ನು 15 ಲಕ್ಷ ಅಂತ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ನೆಗೋಷಿಯಬಲ್ ಆಗುತ್ತೆ. ಅವ್ರು ಹೇಳ್ಬೋದು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.